ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿ ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ. ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ 11ನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿಸಿದ್ದು, ಈ ಹೆಸರನ್ನು ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗೆ ಇತ್ತೋ ಅದೇ ಪ್ರಕಾರವಾಗಿ ರೈತರ ಹೆಸರನ್ನು ಸೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂಬುದಾಗಿ ರೈತ ಹಕ್ಕು ಕರ್ನಾಟಕ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್. ಈಗ ಇತ್ತೀಚೆಗೆ ಈ ಹಿಂದೆ ವಕ್ಫ್ ಬೋರ್ಡ್ಗೆ ಇವತ್ತು ರೈತರ ಭೂಮಿಯನ್ನು ಸರ್ಕಾರ ಸೇರ್ಸ್ಯಾರ, ಜಮೀನು ಸೇರ್ಸ್ಯಾರಂತ ಮಾಧ್ಯಮಕ್ಕೆ ಬರ್ತಾ ಇವತ್ತು ಯಾರ ಸೇರಿಸಲಿ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದು ಇದು ಪೂರ್ಣ ರೈತರಿಗೆ ಭಾಳ ಜಿಲ್ಲಾದ್ಯಂತ ಆತಂಕ ತರಗತೈತಿ, ರಾಜ್ಯಾದ್ಯಂತ ಸದ್ದು ಮಾಡತೈತಿ, ಎಲ್ಲ ಕಡೆ ಹೋರಾಟ ಮಾಡತ್ತಾರೆ. ಕೂಡಲೇ ಸರ್ಕಾರ ಇದು ಒಂದು ಡಿಸೆಂಬರ್ ಅಂತಿದ ಅದ್ರೊಳಗಡೆನೆ ರೈತರ ಹೆಸರು ಹಿಂದೆ ಹೇಗಿತ್ತು ಅದೇ ಸೇಮ್ ರೈತರ ಹೆಸರು ಪಾಣಿಯಲ್ಲಿ ಪಾಣಿಕೆ ಪತ್ರಿಕೆಯಲ್ಲೇ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ವಕ್ಫ್ ಬೋರ್ಡು ಇವತ್ತು ರೈತರನ್ನ ಭಾಳ ಆತಂಕಕ್ಕೆ ಮುಡ್ಸೈತಿ. ಇವತ್ತು ಸರ್ಕಾರ ಏನಾಗುತ್ತೆ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ, ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ, ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ. ದೇಶಾದ್ಯಂತ ನಾವು TV ಮಾಧ್ಯಮಕ್ಕೆ ನೋಡೋಕ್ಕಾಗಲಿ ಅಂದ್ರೆ ಎಲ್ಲ ಕಡೆ ಇದೊಂದು ವಕ್ಫ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ವಕ್ಫ್ ಬೋರ್ಡ್ ಹೆಸರು ಪಾಣೆ ಬಂದಿದ್ದರಿಂದ ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ರು ಆತ್ಮಹತ್ಯೆನೂ ಮಾಡ್ಕೊಂಡಾರ. ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ತಿಂಗಳದ ಒಳಗಡೆ ರೈತರ ಹೆಸರು ಹಿಂದೆ ಯಾರ ಹೆಸರು ಮೇಲೆ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲೇ ಪಾಣಿನ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತೆ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋಲ್ಲ. ಇವತ್ತು ನಾವು ಏನು ರೈತರು ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್, ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ. ಈಗ ಇದು ವಕ್ಫ್ ಬೋರ್ಡ್ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಟ್ರಿಬ್ಯುನಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರೈಬಲ್ ಕೋರ್ಟ್ ಅಂತ ಮಾಡ್ಕೊಂಡಾರ. ಇವತ್ತು ಜಾತಿ ಅದಾವ, ಅಂತೂರು ಜಾತಿ ಎಲ್ಲ ಜಾತಿಯವರು ಅದಾರ. ಎಲ್ಲರೂ ಜಾತಿಯವರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ. ಎಲ್ಲರಿಗೂ ಅವ್ರವ್ರ ಹೆಸರಲ್ಲೇ ಒಂದೊಂದಿಷ್ಟು ಅವ್ರದ್ದಿಷ್ಟು ಇವ್ರಿಷ್ಟು ಮಾಡಿಕೊಡ್ರಿ. ಅವ್ರಂತಾರ ದಾನವಾಗಿ ಕೊಟ್ಟಾರಂತಾರ. ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾಗಿ ಪತ್ರ ತಮ್ಮ ಕಡೆನೂ ಇಲ್ಲ, ರೈತರ ಕಡೆಗಿಲ್ಲ. ಇವತ್ತು ದಾಖಲೆ ಕೊಡ್ರಿ ಅಂತಾರ. ದಾಖಲೆ ನೀವು ಕೊಡ್ರಿ, ದಾಖಲೆ ರೈತರು ಯಾಕೆ ಕೊಡ್ಬೇಕು? ಮಾಡಿದ ಮೋಸ ನೀವು, ಅವ್ರು ರೈತರಲ್ಲ. ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು, ಅವ್ರ ಹೆಸರಲ್ಲಿ ಅವ್ರ ಅಜ್ಜ ತಮ್ಮ ಮುತ್ತಾಜ್ಜ ಅವ್ರ ಅಪ್ಪ ಹೆಸರಲ್ಲಿ ಅದಾವು. ಇವತ್ತು ಮಕ್ಕಳು ಅವರು ಬಾಳೆ ಮಾಡ್ಕೋಬೇಕು, ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಶೀಘ್ರದಲ್ಲಿ ಒಂದು ವಾರದ 15 ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಮ್ಮ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ. ಈಗ ಶೀಘ್ರದಲ್ಲಿ ಒಂದು ತಿಂಗಳದೊಳಗೆ ನೋಂದಣಿ ಮಾಡಿಕೊಡ್ಬೇಕೆಂದು ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ನಾವು ಮಾಧ್ಯಮಿಕ ಮನವಿ. ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸುವುದೇನಪ್ಪ ಅಂತಂದ್ರೆ, ಈಗ ಈ ರೈತರ ಜಮೀನಿನ ಮೇಲೆ ತಂದಿರತಕ್ಕಂಥ ವಕ್ಫ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡಲೇ ರದ್ದುಪಡಿಸ್ಬೇಕು. ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂಥ ಒಂದು ಮೋಸ. ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಒತ್ತೆ ಹಾಳಾಗಿ ದುಡಿತಿದ್ರು, ಆ ಥರ ಇದು ಒಂದು ರೈತರ ಜಮೀನಿನ ಪತ್ರದ ಮೇಲೆ ಅವ್ರದ್ದು ರೈತರ ಹೆಸರೇ ಇರಗಲ್ಲ. ಆ ಥರ ಒಂದು ಕಾಯ್ದೆ ಇದು. ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲೇನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ಥರನ ಪಾನಿ ಬರಬೇಕು. ಇಲ್ಲ ಅಂತಂದ್ರೆ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತ. ಅದಕ್ಕೆ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಧನ್ಯವಾದಗಳು.